ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ನೋಡಿದರೆ ಗೊತ್ತಾಗುತ್ತೆ ನೀವು ಹೇಗಿದ್ದೀನಿ ಅಂತ ಹೇಳ್ಬಿಟ್ಟು. ಇವತ್ತೂ ಕೂಡ ವಾಯ್ಸು ಸ್ವಲ್ಪ ಡೌನ್ ಆಗಿದೆ, ಯಾರೂ ಬೇಜಾರು ಮಾಡ್ಕೋಬೇಡಿ. ಇದು ಆಸ್ಪತ್ರೆ 2ನೇ ದಿನದ್ದು ವ್ಲಾಗು. ನನ್ನ ಒಂದು ಮೇಜರ್ ಸರ್ಜರಿ ಏನಾಯಿತು, ಸರ್ಜರಿ ಅದು 2ನೇ ದಿನದ್ದು ವ್ಲಾಗು. ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಅಲ್ಲಿ ನಂಗೆ ವಾಯ್ಸ್ ಕೊಡೋಕ್ಕೂ ಆಗ್ತಿರ್ಲಿಲ್ಲ, ಸ್ವಲ್ಪ ಸುಸ್ತಾಗ್ತಾಯಿತ್ತು. ಹಾಗಾಗಿ ನಾನು ವಾಯ್ಸ್ ಏನೂ ಕೊಡಲಿಲ್ಲ, ವಿಡಿಯೋನೂ ಕೂಡ ಮಾಡೋಕ್ಕಾಗಲಿಲ್ಲ. ಹೇಮಾ ಮತ್ತು ಶಿವ ಅವರಿಬ್ಬರೂ ಕೂಡ ಹಾಸ್ಪಿಟಲಲ್ಲೇ ಇದ್ದರು. ನಾನು ಸ್ವಲ್ಪ ಇದೆಲ್ಲ ಏನು ಹೇಳ್ತಾರೆ, ಅದು ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ನಮಗೆ ಆಪ್ರೇಷನ್ ಮಾಡಬೇಕಾದ್ರೆ ಗೊತ್ತಾಗಬಾರ್ದು ಅಂತ, ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಿತ್ತು. ಅಲ್ಲಿವರೆಗೂ ನನಗೇನು ನೋವು ಕಾಣಿಸ್ಲಿಲ್ಲ. ಅದು ಸ್ವಲ್ಪ ಕಡಿಮೆ ಆಗ್ತಾ ನೋವು ಶುರುವಾಯಿತು. ಆ ನೋವಿನ ಜೊತೆಲೇ ಸುಮ್ಮನೆ ಇದ್ದುಬಿಟ್ರೆ ಅದೇ ಥರ ನಾನು ಕುಗ್ಗೋಗ್ಬಿಡ್ತೀನಿ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಮೊಬೈಲ್ ನೋಡೋದು, ವೀಡಿಯೋಗಳು ಮಾಡೋದು, ಹೀಗೆ ಟೈಮ್ ಸ್ಪೆಂಡ್ ಮಾಡಿದೆ. ಅದರಲ್ಲೂ ನನಗೆ ಕೈಗೆ ಹಾಕಿರುವಂಥ ಈ ಸೂಜಿಗಳಿಂದನೇ ಸಿಕ್ಕಾಪಟ್ಟೆ ನೋವಾಗಿದ್ದು. ನನಗೆ ಟೋಟಲ್ 6 ಆ ಥರ ಸೂಜಿಗಳನ್ನ ಚುಚ್ಚಿದ್ರು. ಸಿಕ್ಕಾಪಟ್ಟೆ ನೋವಾಗ್ತಾಯಿತ್ತು ನನಗೆ. ಅದರಿಂದಲೇ ನನಗೆ ತುಂಬ ಸುಸ್ತಾಗ್ತಿದ್ದು. ಈ ಕೈನೂ ತೆಗಿಯೋಕ್ಕಾಗ್ತಿರ್ಲಿಲ್ಲ, ಆ ಕೈನೂ ತೆಗಿಯೋಕ್ಕಾಗ್ತಿರ್ಲಿಲ್ಲ. ಆ ಥರ ಟಯರ್ಡ್ ಅನ್ನಿಸ್ತಿತ್ತು ನನಗೆ. ಶಿವ ಅವರು ಮಧ್ಯಾಹ್ನ ನನಗೆ ಸ್ವಲ್ಪ ಎಳನೀರೆಲ್ಲ ಕುಡಿಬೋದು ಅಂತ ಹೇಳಿದರು ಅವತ್ತು. ಹಾಗಾಗಿ ನನಗೆ ಫಸ್ಟು ನೀರು ಕೊಟ್ಟರು. ನೀರು ಕುಡಿದಾದ್ಮೇಲೆ ವಾಮಿಂಟ್ ಆಗಿಲ್ಲ ಅಂತಂದರೆ ಎಳನೀರು ಅಥವಾ ಸಂಜೆ ಮೇಲೆ ಇಡ್ಲಿ ಏನಾದರೂ ತಿನ್ಬೋದು ಅಂತ ಹೇಳಿದರು. ಇಸುಕ್ತಾ ಇದ್ದೀರಾ? ಅಷ್ಟೊಳಗೆ ಭವಾನಿ ಚುಕ್ಕಿ ಎಲ್ಲ ಶಿವ ಅವರು ಕೂಡ ಆಟ ಆಡ್ತಾಯಿದ್ರು. ಬೇಕಾದ್ರೆ ಕೆಳಕ್ಕೆ ಹಾಕ್ಬಿಟ್ಟು ಆಟ ಆಡಿಸಿ ಆಡುತ್ತೆ. ನೀವು ಒಳ್ಳೆ ಸುಮ್ಮನಾಗ್ತಾರೆ. ಏಯ್ ಇದು ಮತ್ತೆ 3ನೇ ದಿನದಿಂದ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಟೈಮ್ ಆಲ್ರೆಡಿ 11 ಗಂಟೆನೂ ಆಗಿತ್ತು ಅಂದ್ಕೋತೀನಿ. ಆವಾಗ ಶಿವ ಅವರು ಇರಲಿಲ್ಲ, ಅವರು ಮನೆಗೆ ಹೋಗಿದ್ರು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳ್ಬಿಟ್ಟು. ನಾನು ರಾತ್ರಿ ಎಲ್ಲ ಯಾರಿಗೂ ಅಷ್ಟು ಹಿಂಸೆ ಮಾಡಲಿಲ್ಲ, ನನ್ನ ಪಾಡಿಗೆ ನಾನು ಮಲ್ಕೊಬಿಡ್ತಿದ್ದೆ. ನೋವಿದ್ರೆ ಅವಾಗವಾಗ ಸಿಸ್ಟರ್ಸ್ಗಳೆಲ್ಲ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಇವಾಗ ಅಲ್ಲಿಗೆ ಊತ ಬಂದಿತ್ತು ಅಂದ್ಬಿಟ್ಟು ಇದನ್ನು ರಿಮೂವ್ ಮಾಡ್ತಾಯಿದ್ದಾರೆ. ಈಗ ಇನ್ನೊಂದು ಹತ್ರಕ್ಕೆ ಹಾಕಿದ್ದಾರೆ. ಇದು ನನಗೆ ಈ ಕೈಗೆ ಟೋಟಲ್ ನನಗೆ 4ನೇ ಸಲ ಆಗ್ತಾಯಿರೋದು ಈ ಕೈಗೆ. ಇವಾಗ ಸಿಕ್ಕಾಪಟ್ಟೆ ನೋವಾಗಿತ್ತು ಅಂದರೆ ಯಪ್ಪ, ನನಗಂತೂ ಆ ನೋವನ್ನೇ ತಡೆಯೋಕ್ಕಾಗಲಿಲ್ಲ, ಅಷ್ಟು ನೋವಾಗ್ತಿತ್ತು ನನಗೆ. ಒಂದೊಂದು ಹತ್ರಕ್ಕೇ ಚುಚ್ಚಿದ ಹತ್ರನೇ ಚುಚ್ಚಿ ಸಿಕ್ಕಾಪಟ್ಟೆ ಪೇಯ್ನ್ ಕೊಟ್ಟಾಕ್ಬಿಟ್ಟಿದ್ರು. ಆ ನೋವಿಗೆ ಅರ್ಧ ಜ್ವರ ಬರ್ತಿತ್ತು ನನಗೆ. ಜ್ವರದ್ದೇ ಸುಮಾರು ಒಂದು 3-4 ಸಲ ಇಂಜೆಕ್ಷನ್ ಕೊಟ್ಟಿದ್ದಾರೆ ನನಗೆ, ಅಷ್ಟು ಜ್ವರ ಬರ್ತಾಯಿತ್ತು. ಶಿವರು ಕೂಡ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಅಂದ್ಬಿಟ್ಟು ಮಲ್ಕೊಂಡ್ರು. ನನಗೆ ಡ್ರಿಪ್ ಖಾಲಿ ಆಗುತ್ತಲ್ಲ ಆವಾಗ ಮಾತ್ರ ನಾನು ಅವ್ರನ್ನ ಎಬ್ಬಿಸ್ತಿದ್ದೆ. ಇಲ್ಲಾಂತಂದರೆ ಅಲ್ಲಿರೋವಂಥ ಸಿಸ್ಟರ್ಸ್ಗಳೇ ಬೇಗ ಬಂದು ನೋಡ್ತಾ ಇರ್ತಾರೆ. ಅವ್ರು ಒಂದು 10 ನಿಮಿಷ ಅಥವಾ 15 ನಿಮಿಷ ಹಿಂಗೆಲ್ಲ ಬಂದು ನೋಡ್ತಾ ಇರ್ತಾರೆ. ಅಲ್ಲಿರೋರಂತೂ ಎಲ್ಲ ನಂಗೆ ತುಂಬ ಕ್ಲೋಸ್ ಆಗಿದ್ದರು, ಚೆನ್ನಾಗಿ ನೋಡಿಕೊಂಡ್ರು, ಕೇರ್ ಮಾಡಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿ ನನಗೆ ಕೇರ್ ಮಾಡಿದ ರೀತಿ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಹಾಸ್ಪಿಟಲ್ಲು ಜೈಲು ಎರಡೂ ಒಂದೇ ಅಂತ ನನಗೆ ಅನ್ನಿಸ್ಬಿಡ್ತು. ಅಪ್ಪ ದೇವರೇ, ಜೈಲಲ್ಲಿದ್ರೂ ಇದು ಬಿಡ್ಬೋದು, ಆದರೆ ಹಾಸ್ಪಿಟಲಲ್ಲಿ ಇರೋಕ್ಕಾಗಲ್ವೇನಪ್ಪ ಅನ್ನಿಸೋವಷ್ಟು ನನಗೆ ಪೇಯ್ನು, ಒಂದು ಗೋಳಾಟ ನನಗಂತೂ ತಡ್ಕೊಳಕ್ಕಾಗಲಿಲ್ಲ. ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಪ್ಪ ದೇವರೇ ಅನ್ನಿಸ್ತಿತ್ತು ನನಗಂತೂ. ಪ್ರತಿ ಸಲನೂ ಹೊಟ್ಟೆ ಹಿಡ್ಕೊಳ್ಳೋದು ಅಳೋದು ತಡ್ಕೊಳಕ್ಕಾಗ್ತಾಯಿರಲಿಲ್ಲ. ಅದರಲ್ಲೂ ಒಂದು 3-4 ಜನ ಕಮೆಂಟ್ ಹಾಕಿದ್ದಾರೆ, ಯಾರಿಗೂ ಆಗಬಾರ್ದಾಗಿದೆಯಾ ಅಂತ ಹೇಳ್ಬಿಟ್ಟು. ನಂಗೆ ನಿಜವಾಗ್ಲೂ ಆ ಕಮೆಂಟ್ ನೋಡಿ ಬೇಜಾರಾಗಿ ರಿಮೂವೇ ಮಾಡಿಬಿಟ್ಟೆ ನಾನು. ಮತ್ತು ಇನ್ನು ಕೆಲವರು ಹಾಸ್ಪಿಟಲಲ್ಲಿ ಯಾವುದೋ ಆರ್ಮಿ ಹಾಸ್ಪಿಟಲಲ್ಲಿ ಇಲ್ವಾ ಅಂತ ಹಾಕಿದ್ದಾರೆ. ಕೆಲವೊಂದೊಂದು ಆರ್ಮಿ ಹಾಸ್ಪಿಟಲಲ್ಲೂ ಸಡನ್ನಾಗಿ ಮಾಡ್ಸೋಕ್ಕಾಗಲ್ಲ, ಅದಕ್ಕೆ ಅದರದ್ದೇ ಆದಂಥ ಪ್ರೊಸೀಜರ್ ಇರುತ್ತೆ. ಎಲ್ಲ ಹತ್ರನೂ 111 ಹತ್ರ ಸೈನ್ ಹಾಕಿಸ್ಕೊಂಬರ್ಬೇಕು, 50 ಜನದ ಹತ್ರ ಕೇಳಬೇಕು, ಅಲ್ಲಿ ಕಾಯೋದಕ್ಕೆ ಅಷ್ಟರೊಳಗೆ ನಾವು ಸತ್ತೇ ಹೋಗಿರ್ತೀವಿ ಅಷ್ಟೇ. ಅದಕ್ಕೆಲ್ಲ ತುಂಬ ತಾಳ್ಮೆ ಬೇಕಾಗುತ್ತೆ. ಅಷ್ಟು ತಾಳ್ಮೆ ನನ್ನಲ್ಲಿ ಇರಲಿಲ್ಲ. ಡಾಕ್ಟರು ನಮಗೆ ತೋರಿಸಿದಂಥ ಫೋಟೋ ಏನಾದರೂ ನಾನು ಹಾಕ್ಬಿಟ್ರೆ ನಿಜವಾಗ್ಲೂ ನಿಮಗೇ ಫೀಲ್ ಆಗುತ್ತೆ. ಅಷ್ಟು ನನಗೆ ಪ್ರಾಬ್ಲಮ್ ಇತ್ತು ಹೊಟ್ಟೆ ಒಳಗಡೆ. ಅದು ನೀವು ಕಮೆಂಟ್ ಮಾಡೋರಿಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ನೋವು ತಿಂತೀವಲ್ಲ ನಾವು,
ನಮಗೆ ಮಾತ್ರ ನೋವು ಅರ್ಥ ಆಗೋದು. ಇವತ್ತಿಗೆ ನನಗೆ ಆಪ್ರೇಷನ್ ಆಗಿ 4 ಡೇಸ್ ಏನೋ ಆಗಿದೆ. ಮಂಗಳವಾರ ಆಪ್ರೇಷನ್ ಆಗಿದ್ದು. ಆ್ಯಕ್ಚುಲಿಯಾಗಿ ಸೋಮವಾರನೇ ಆಗುತ್ತೆ ಅಂತ ಹೇಳಿದರು. ಸೋಮವಾರ ಮಾಡಲಿಲ್ಲ ಅವರು ನನಗೆ, ಮಂಗಳವಾರ ಮಾಡಿದ್ರು ನನಗೆ. ಹೊಟ್ಟೆಲಿ ನನಗೆ ಸ್ಕ್ಯಾನ್ ಮಾಡಿಸಿದ್ರು, HSG ಟೆಸ್ಟ್ ಮಾಡಿಸಿದ್ರು ಕೂಡ ಅಷ್ಟು ಪ್ರಾಬ್ಲಮ್ ಇರೋದು ನನಗೆ ಕಂಡು ಬಂದಿಲ್ಲ. ಅಂತಂದರೆ ಅದೇನು ಅನ್ನೋದು ನಾನು ಹೇಳ್ತೀನಿ ಆದಷ್ಟು ಬೇಗ. ಅದು ತುಂಬ ಟೈಮ್ ಬೇಕಾಗುತ್ತೆ ನನಗೆ ಹೇಳೋಕ್ಕೆ. ಇಷ್ಟು ವಾಯ್ಸ್ ಕೊಡೋಕ್ಕೆ ನನಗೆ ಉಸಿರು ತಗೊಳ್ಳೋಕ್ಕಾಗ್ತಾಯಿಲ್ಲ. ಆದ್ರೂ ವಿಡಿಯೋ ಮಾಡೋದು ಬಿಡೋಕ್ಕೂ ಆಗೋಲ್ಲ, ಏನು ಮಾಡೋದು, ಹಾಕಲೇಬೇಕಲ್ವ. ಸೊ ಹಾಗಾಗಿ ವಾಯ್ಸ್ ಕೊಟ್ಟು ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ಈಗ ವಾಯ್ಸ್ ಕೊಡಬೇಕಾದ್ರೂ ಪ್ರೆಸೆಂಟ್ ನಾನು ಹಾಸ್ಪಿಟಲ್ಲಿಗೆ ಹೋಗಿ ಮತ್ತೆ ಡ್ರಿಪ್ ಹಾಕಿದ್ರು. 2 ಬಾಟಲ್ ಗ್ಲೂಕೋಸ್ ಅಂತ ಹೇಳ್ತೀವಿ ನಾವು, ಹಾಕಿದ್ರು. ಮತ್ತು ಇಂಜೆಕ್ಷನ್ ಕೊಟ್ಟರು. ಪ್ರತಿದಿನ 3 ದಿನ ಇಲ್ಲೇ ಬೆಳಗ್ಗೆ ಸಂಜೆ ಹೋಗಿ ಹಾಕಿಸ್ಕೊಂಡು ಬರಬೇಕು ಹೇಳಿದ್ದಾರೆ. ಪ್ರತಿಯೊಂದು ಒಂದು ಸೂಜಿಯಿಂದ ಹಿಡಿದು ಪ್ರತಿಯೊಂದೂ ಎಲ್ಲ ಅಮೌಂಟೂ ನಮ್ಮದೇ. ಶಿವು ಅವ್ರಿಗಂತೂ ಓಡಾಡಿ ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿದ್ರು. ನನಗಂತೂ ಪಾಪಚ್ಚಿ ಅನ್ನಿಸ್ಬಿಡ್ತು. ಬರೋರು ಏನೇನೋ ಬರ್ಕೊಡ್ತಿದ್ರು, ಹೋಗೋದು ಮೆಡಿಕಲ್ ಸ್ಟೋರಲ್ಲಿ ತೊಗೊಬರೋದು. ಒಂದು ಸಲ ಹೋದರೆ ಒಂದು 1000 ರೂಪಾಯಿ ಕಡಿಮೆ ಇಲ್ಲವೇ ಇಲ್ಲ ಮೆಡಿಕಲ್ ಸ್ಟೋರಲ್ಲಿ. ಅಷ್ಟು ಮೆಡಿಸನ್ನು ನನ್ನ ದೇಹದೊಳಗೆ ಸೇರ್ಕೊಳ್ಳೋದೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅಷ್ಟು ಮೆಡಿಸನ್ನು ಕೊಟ್ಟಿದ್ದಾರೆ ನನಗೆ. ಆದ್ರೂ ಒಂದು ಖುಷಿ ಏನು ಅಂತಂದರೆ ತುಂಬ ಅಂದರೆ ತುಂಬ ನೋವಿಲ್ಲ, ಮೀಡಿಯಮ್ ನೋವು ಎಲ್ಲರಿಗೂ ಇದ್ದೇ ಇರುತ್ತೆ. ನನಗದು ಮರುವಿನ ಇಂಜೆಕ್ಷನ್ನು ಬೇಗ ಅದು ಇಳ್ದೋಗ್ಬಿಡ್ತು. ಹಾಗಾಗಿ ಸ್ವಲ್ಪ ನೋವು ಕಾಣಿಸ್ಕೊತು. ಇಲ್ಲ ಅಂತಂದಿದ್ರೆ ಒಂದು ಸ್ವಲ್ಪ ಇನ್ನೂ ಪೇಯ್ನ್ ಕಡಿಮೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಆದ್ರೂ ಇವಾಗ ಸ್ವಲ್ಪ ಓಡಾಡಿ ಅಂತ ಹೇಳಿದ್ರು. ನಾನು ಆಪ್ರೇಷನ್ ಆಗಿದ್ದು ಮಾರನೇ ಬೆಳಗ್ಗೆ ಏನಿಲ್ಲ, ಮಾರನೇ ಬೆಳಗ್ಗೆಯಿಂದನೇ ಸ್ವಲ್ಪ ಓಡಾಡಿದೆ ನಾನು. ಮತ್ತು ಎದ್ದು ಕೂತ್ಕೊಳ್ಳೋಕ್ಕೂ ಕೂಡ ಟ್ರೈ ಮಾಡಿದೆ. ಎದ್ದು ಕೂತ್ಕೊಂಡೇನೂ ಕೂಡ ನಾನು. ಪರವಾಗಿಲ್ಲ, ಓಕೆ ಅನ್ನಿಸ್ತು. ಮೆಡಿಸನ್ನಲ್ಲೇ ಸ್ವಲ್ಪ ಕ್ಯೂರ್ ಆದೆ. ನೋಡಿ, ಭವಾನಿ ಮತ್ತು ಚುಕ್ಕಿ ಇಬ್ಬರೂ ಕೂಡ ಮಲ್ಕೊಂಡಿದ್ದಾರೆ. ನಮ್ಮ ಚುಕ್ಕಿಗಂತೂ ಯಾವಾಗ್ಲೂ ಫ್ಯಾನ್ ಬೇಕೇ ಬೇಕು. ಮತ್ತು ವೀಣಾ ಅವ್ರು ಬಂದಿದ್ದರು. ವೀಣಾ ಅವ್ರು ಬಂದು ಅವರನ್ನು ಕೂಡ ಮಾತಾಡ್ತಾಯಿದ್ರು. ಅಷ್ಟರೊಳಗೆ ಸಿಸ್ಟರ್ ಕೂಡ ಬಂದರು. ಟೋಟಲ್ ಹೇಳಿದ್ದಾರೆ, ಟೋಟಲ್ ಅಮೌಂಟ್ ಅಂತ 45,000 ಅಷ್ಟೇ. ಹಂಗೇನಿಲ್ಲ, ಎಲ್ಲ ಸೇರಿ ಅದೇ ಅದು ಬಿಟ್ಟು ರೂಮ್ದೆಲ್ಲ. ರಾತ್ರಿ ಊಟಕ್ಕೆ ಏನಾದ್ರೂ ಮೆತ್ತಗಿರೋ ಅಂಥದ್ದು ಕೊಡಿ, ಮಾಡ್ಕೊಂಡು ಬಂದು ಗಂಜಿ ಅಥವಾ ಏನಾದರೂ ಅಂದಿದ್ರು. ಆದರೆ ಶಿವು ಅವ್ರಿಗೆ ಪಾಪ ಹಾಸ್ಪಿಟಲಲ್ಲೇ ಅಷ್ಟೊಂದು ಟಯರ್ಡ್ ಆಗಿದ್ರೆ ಇನ್ನೇನು ಮಾಡ್ತಾರೆ ಅವರು. ಹಾಗಾಗಿ ನೈಟ್ ಊಟಕ್ಕೆ ಅವರು ಝೊಮ್ಯಾಟೋದಲ್ಲಿ ಅದೇನೋ ಹೇಳಿ ಅವರು ಡಿಸ್ಕ್ರಿಪ್ಷನ್ ಬರೆದು ಹಾಕಿ ಖಾರ ಉಪ್ಪು ಎಲ್ಲ ಕಡಿಮೆ ಇರೋ ಥರ ಮಾಡಿ ಒಂದು ಊಟ ತರಿಸಿ ರಾತ್ರಿ ಊಟ ಮಾಡಿದ್ರು. ಮತ್ತು ಇದು ಬೆಳಗ್ಗೆಯಿಂದ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡಿಕೊಂಡೆ. ಹೊಡೆದು ಬಿಡ್ತೀನಿ ನನಗೆ ಕಟ್ಬಿಡಿ. ಎರಡು ಬಿತ್ತೀನಿ. ಹಾಂ, ಗೊತ್ತಾಯ್ತು ನನಗೆ ಏನು ಮಾಡ್ಬೇಕಂತ. ನೋಡು, ಮತ್ತು ಇವಾಗ ಬರ್ತಾರೆ ಡಾಕ್ಟ್ರ್, ಹೇಳೇ ಬಿಡ್ತೀನಿ ನಾನು. ಇನ್ನೆಲ್ಲ ಫೋಟೋ ತೆಗೆದು ಇಟ್ಕೋತೀರಿ. ಹೆಂಗಿದ್ರು ನೀನೇ ವೀಡಿಯೋ ತೆಗಿತಿದ್ದೆಲ್ಲ ತಗೊಳಕೊತ್ತೀಯ ನೋಡು ಮಗಳೇ. ಮತ್ತು ನೀನು ಸಾಕ್ಷಿ ನೀನೇ ಸೃಷ್ಟಿ ಮಾಡ್ಕೊತಿದ್ದೀಯ. ವಿಡಿಯೋ ಮಾಡ್ಕೊಳ್ಳೋದು ಏನಕ್ಕೆ ಹೇಳಿ? ಏನಕ್ಕೆ? ನಾನು ಮೊದಲು ಜಗಳ ಮಾಡ್ತೀನಿ, ನಾನು ಅವಾಗ ಇದನ್ನು ನೋಡಿದ್ರೆ ಜಗಳ ಮಾಡೋಕ್ಕಾಗಲ್ಲ. ಯಾಕೋ ಜುಮ್ ಅಂತೈತಿ. ಮತ್ತೆ ಉಲ್ಕಾಯ ಜುಮ್ ಅನ್ನಲ್ಲ. ಆಮೇಲೆ ಸ್ಟಿಕ್ಕರ್ ನೋಡಿ.
ನಾನು ಹಂಗೆ ತಿನ್ಸಲ್ಲ ಬಿಡವು, ನೀನು ತಲೆ ಕೆಡಿಸ್ಕೊಬಿಡವು. ಅಂತೆಲ್ಲ ಬೆಳ್ಳಗಾಗಿದ್ದೀರ. ನೀನೇ ಬೆಳ್ಳಕ್ಕಂತಿದ್ದಿತ್ತು. ಏನೋ ಒಂದು ಬಿಡ್ಬೇಕಂತೆ ಆಶಾಮ ಹೇಳಿದ್ರ ಇವಾಗಲೇ ಫೋನ್ ಮಾಡ್ತೀನಿ. ಸರಿ. ಜಾಸ್ತಿ ಬೇಡ, ಹೊಟ್ಟೆ ಉಟ್ಕೊಂತ. ಆಯ್ತು, ಇದಿಷ್ಟೇ ಇರೋದು, ಮುಗದೆ ಹೋತು. ತಿಂತೀನಿ. ಹಿಟ್ಲರ್ ತಗೊಳ್ತೀನಿ. ಒಳ್ಳೆ ಕ್ರಿಮಿನಲ್ ಥರ ನೋಡ್ತಿಲ್ವ ರೌಡಿ ನನ್ನ ಮಗನೇ. ಇನ್ನೊಂದು ತೊಗೊಂಬತ್ತೀನಲ್ಲ, ನೀನು ತಿಂತೀನಂದ್ರೆ ನಾನು ಅಂಗಡಿ ತರಿಸ್ತೀನಿ. ಕುಡಿತೀನಿ ಕೂಡ ನಾನು. ಇದು 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 ಬಲ್ಲ, ಏನು ಮಾಡೋದು ಬೇಡ. ನೀರು ತೊಗೊಂಬರ್ತೀನಿ. ಸಾವೇ ಕೊಡಿ ಒಂದು 2 ಟನ್. ಇಲ್ಲ ಒಂದು ಗುಕ್ಕು ಅಷ್ಟೇ. ಇದು ಟಾನಿಕ್ಕು. ನಾನು ಅದಕ್ಕೆ ರೆಕಾರ್ಡ್ ಮಾಡ್ಕೊತಿದ್ದೀನಿ, ಎಷ್ಟು ಹಿಂಸೆ ಮಾಡ್ತೀರ ನೀವು ಅಂತ. ಅಲ್ಲ, ಒಂದು ಬುಕ್ ಅಂದಲ್ಲ ನೀನು ಕತೆ ಸಾಕಾ? ಬಿಸಿಲು ತಗೊಂಬರ್ತೀನಿ ಕಾನ ಕುಡಿಯುವಂತ ಟಾನಿಕ್ ಕೊಟ್ಬಿಡಿ. ಕಡಿಯೋವು ಅದನ್ನು ಕುಡಿದ್ರೆ ನೀರು ಕುಡಿಯೋಕೆ ಹೋಗ್ಬಾರ್ದು. ನೀವು ತಗೊಬನ್ನಿ. ಏನು ಟಾನಿಕ್ ತಿಂಡಿ. ಟಾನಿಕ್ ನಾನು ತೊಗೊಂಬರ್ತೀನಿ ತಡಿ. ಅಷ್ಟು ಎಷ್ಟು ಸ್ಪೂನ್ಗೆ ಹಾಕ್ರಿ ಅಂತಂದರೆ ಇದ ಪಾಪ ಅವನು ಕೊಡಬೇಕು ವಾಪಸ್ಸು. ಅವನ್ನ ಕೊಟ್ಟವನು ನಾಲ್ಕನೇ ದಿನದ್ದು ಹಾಸ್ಪಿಟಲ್ ವನವಾಸ. ಇಲ್ಲಿಗೆರಡು, ಇಲ್ಲಿಗೊಂದು, ಈ ಕೈಗೆರಡು. ಇವತ್ತು ಸ್ವಲ್ಪ ಎದ್ದು ಕೂತ್ಕೊಂಡಿದ್ದೀನಿ. ಸ್ವಲ್ಪ ಪೇಯ್ನ್ ಇನ್ನೂ ಜಾಸ್ತಿ ಇದೆ. ನೋಡೋಣ, ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿಬಿಟ್ರೆ ಸಾಕು ಅನಿಸ್ಬಿಟ್ಟೈತೆ. ಚುಚ್ಚಿಸ್ಕೊಂಡು ಕೈಯೆಲ್ಲ ನೋವು ಬಂದೈತೆ. ಇರೋಕ್ಕೂ ಆಗ್ತಿಲ್ಲ ಇಲ್ಲಿ, ತುಂಬ ಕಷ್ಟ ಅನಿಸ್ತೈತೆ. ಹಾಸ್ಪಿಟಲು ಬೇಡ, ಏನೂ ಬೇಡ ಅನಿಸ್ಬಿಡ್ತು. ಅದರಲ್ಲೂ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದಾರೆ,
ಯಾರೂ ಮಾಡಿಸ್ಕೋಬಾರ್ದು ಆಪ್ರೇಷನ್ನ ಅಂತ. ನಿಜವಾಗ್ಲೂ ಗೊತ್ತಿಲ್ಲ ಯಾರ್ಯಾರ ಮನಸ್ಥಿತಿ ಹೆಂಗಿರುತ್ತೆ ಅಂತ. ಭಗವಂತಂಗೆ ಗೊತ್ತು. 4 ಡೇಸಿಗೆ ಕರೆಕ್ಟಾಗಿ 1 ಲ್ಯಾಕ್ ಹೋಗಿದೆ.